ಕೀರ್ತನೆಗಳು 108ನೇ ಅಧ್ಯಾಯ 1ನೆಯ ವಾಕ್ಯ. ದೇವರೇ, ನನ್ನ ಹೃದಯವು ಸ್ಥಿರವಾಗಿದೆ, ನಾನು ಬಾರಿಸುತ್ತಾ ಹಾಡುವೆನು, ನನ್ನ ಅಂತರಂಗವೂ ಸಹ. ಈ ವಾಕ್ಯದಲ್ಲಿ ಅರಸನಾಗಿದ್ದಂಥ ದಾವೀದನು ದೇವರನ್ನು ಸ್ತುತಿಸಿ ಹಾಡುವಾಗ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ತನ್ನನ್ನು ಆರಾಧಿಸುವಂಥವರು ಇಂಥವರೇ ಆಗಿರಬೇಕೆಂಬುದಾಗಿ ದೇವರು ಅನೇಕ ಎದುರುನೋಡುವಿಕೆಗಳನ್ನು ಅಥವಾ ಅನೇಕ ಕಟ್ಟಳೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಒಂದನ್ನು ದಾವೀದನು ತಿಳಿಸುವವನಾಗಿ, ದೇವರೇ, ನನ್ನ ಹೃದಯವು ಸ್ಥಿರವಾಗಿದೆ, ನಾನು ಬಾರಿಸುತ್ತಾ ಹಾಡುವೆನು, ನನ್ನ ಅಂತರಂಗವೂ ಸಹ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಅಂದರೆ ನಾವು ದೇವರನ್ನು ಆರಾಧಿಸುವಾಗ ನಮ್ಮ ಹೃದಯವು ಸ್ಥಿರವಾಗಿರಬೇಕು. ಅದರಲ್ಲಿ ಗೊಂದಲಗಳು, ಸಂದೇಹಗಳು, ಅಪನಂಬಿಕೆಗಳು, ಅಳುಕುಗಳು ಇದ್ದರೆ ನಮ್ಮ ಆರಾಧನೆಯು ಪರಿಪೂರ್ಣವಾದದ್ದಾಗಿ ದೇವರಿಗೆ ಒಪ್ಪಿಗೆಯಾದದ್ದಾಗಿ ಇರುವುದಿಲ್ಲ. ಕೊರತೆಯುಳ್ಳಂಥ ಆರಾಧನೆಯು ದೇವರ ಸನ್ನಿಧಾನಕ್ಕೆ ಹೋಗುವುದಿಲ್ಲ. ಆದ್ದರಿಂದ ನಮ್ಮ ಆರಾಧನೆ, ನಾವು ಮಾಡುವಂಥ ಸ್ತುತಿ ಸ್ತೋತ್ರಗಳು ದೇವರ ಸನ್ನಿಧಾನವನ್ನು ಮುಟ್ಟಬೇಕು. ದೇವರದರಲ್ಲಿ ಸಂತೋಷ ಪಡಬೇಕು. ಅಂದರೆ ಮೊದಲನೇದಾಗಿ ನಮ್ಮ ಹೃದಯವು ಸ್ಥಿರವಾಗಿರಬೇಕು. ಆ ಸ್ಥಿರತೆ ಎಲ್ಲಿಂದ ಸಿಗುತ್ತದೆ ಅಂದರೆ ದೇವರ ಮೇಲಿಡುವಂಥ ನಂಬಿಕೆಯಿಂದ. ನಾವು ಯಾವಾಗ ದೇವರ ಮೇಲೆ ದೃಢವಾದಂಥ ನಂಬಿಕೆಯನ್ನು, ಕದಲದೇ ಇರುವಂಥ ವಿಶ್ವಾಸವನ್ನು, ಭರವಸೆಯನ್ನು ಹೊಂದಿರುತ್ತೇವೋ ಆಗ ಹೃದಯವು ಶಾಂತವಾಗಿ, ನಿರ್ಭಯವಾಗಿ, ಸ್ಥಿರವಾಗಿ ಇರುತ್ತದೆ. ಆ ರೀತಿಯಾಗಿ ಇದ್ದು ನಾವು ಪ್ರಾರ್ಥಿಸುವಾಗ, ಆರಾಧಿಸುವಾಗ ಅದು ದೇವರ ಸನ್ನಿಧಾನವನ್ನು ಮುಟ್ಟುತ್ತದೆ. ಅಂಥವರಲ್ಲಿ ದೇವರು ಸಂತೋಷಪಟ್ಟು ಅವರ ಆರಾಧನೆಯನ್ನು, ಅವರ ಯಜ್ಞವನ್ನು ಸುಗಂಧ ವಾಸನೆಯಾಗಿ ಮೂಸಿಸಿ ಹರ್ಷಿಸಿ ವಿಶೇಷವಾದಂಥ ಆಶೀರ್ವಾದಗಳನ್ನು, ಮೇಲುಗಳನ್ನು, ಪರಲೋಕದ ದ್ವಾರಗಳನ್ನು ತೆರೆದು ಸುರಿಯ ಮಾಡುತ್ತಾರೆ. ಆದ್ದರಿಂದ ಈ ದಿವಸಗಳಲ್ಲಿ ನಮ್ಮ ಹೃದಯವು ಸ್ಥಿರವಾಗಿರುವಂಥದ್ದು ಬಹಳ ಬಹಳ ಪ್ರಾಮುಖ್ಯ ಎಂಬುದನ್ನು ತಿಳಿದು ಹೃದಯದಲ್ಲಿರುವಂಥ ಗೊಂದಲಗಳನ್ನು, ಕಲಹಗಳನ್ನು, ಗಲಿಬಿಲಿಗಳನ್ನು ತೆಗೆದು ಹಾಕುವುದಕ್ಕಾಗಿ ಕರ್ತನ ಮೇಲೆ ದೃಢವಾದಂಥ ನಂಬಿಕೆಯನ್ನು, ವಿಶ್ವಾಸವನ್ನು ಇಡುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಆದ್ದರಿಂದ ಈ ದಿವಸದಲ್ಲಿ ಒಂದು ಕ್ಷಣ ಯೋಚಿಸಿ ನೋಡಿ, ನಿಮ್ಮ ಹೃದಯ ಯಾಕೆ ಕಳವಳಗೊಳ್ಳುತ್ತಾ ಇದೆ? ಯಾಕೆ ಅದರಲ್ಲಿ ಸ್ಥಿರತೆ ಇಲ್ಲ? ಯಾಕೆ ಚಂಚಲತೆಗಳು ಬರುತ್ತಾ ಇದೆ? ಅದಕ್ಕೆ ಕಾರಣ ಏನು? ಭಯಹುಟ್ಟಿಸುತ್ತಿರುವಂಥ ಕಾರ್ಯಗಳು ಏನು? ಯಾಕೆ ನಂಬಿಕೆಯಲ್ಲಿ ನಿಲ್ಲುವುದಕ್ಕಾಗುತ್ತಾ ಇಲ್ಲ ಎಂಬುದಾಗಿ ಯೋಚಿಸಿ ಆ ವಿಷಯಗಳನ್ನು, ಆ ಬಲಹೀನತೆಗಳನ್ನು ದೇವರ ಮುಂದೆ ಇಟ್ಟು ಪ್ರಾರ್ಥಿಸುವುದಾದರೆ ದೇವರು ಎಲ್ಲ ಗ್ರಹಿಕೆಯನ್ನು ಮೀರುವಂಥ ತನ್ನ ವಿಶೇಷ ಸಮಾಧಾನವನ್ನು, ಕೃಪೆಯನ್ನು ನಿಮ್ಮ ಜೀವಿತಕ್ಕೆ ಅನುಗ್ರಹಿಸುತ್ತಾನೆ. ಎಂದಿಗೂ ಅನುಭವಿಸದೇ ಇರುವಂಥ ವಿಶೇಷ ನೆಮ್ಮದಿಯನ್ನು, ಮನಃಶಾಂತಿಯನ್ನು ನಿಮ್ಮ ಹೃದಯವು ಅನುಭವಿಸುತ್ತದೆ. ಆ ಸಮಯದಲ್ಲಿ ನೀವು ದೇವರನ್ನು ಸ್ತುತಿಸಿ ಹಾಡುವಾಗ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಡೆಯುತ್ತದೆ. ನಿಮಗೋಸ್ಕರ ವಿಶೇಷ ಕಾರ್ಯಗಳನ್ನು ಕರ್ತನು ಮಾಡುತ್ತಾನೆ. ಪೌಲ ಸೀಲರನ್ನು ನೋಡುವಾಗ ಸೆರೆಮನೆಯಲ್ಲಿ ಹಾಕಿದ್ದಾಗ ಕೂಡ ಅವರ ಹೃದಯದಲ್ಲಿ ಯಾವುದೇ ಗೊಂದಲ ಇಲ್ಲ, ಗಲಿಬಿಲಿ ಇಲ್ಲ, ಗಾಬರಿಗಳಿಲ್ಲ. ಕರ್ತನನ್ನು ಸ್ತುತಿಸಿ ಹಾಡುತ್ತಾ ಇದ್ದರು. ಆಗ ಸೆರೆಮನೆಯ ಅಸ್ತಿವಾರವು ಕದಲಿ ಎಲ್ಲರ ಬಂಧನಗಳು ಕಳಚಿ ಬೀಳುವಂತೆ, ಸೆರೆಮನೆಯ ಬಾಗಿಲುಗಳೆಲ್ಲ ತೆರೆಯಲ್ಪಡುವಂತೆ ಕರ್ತನ ಮಹಿಮೆಯು ಇಳಿದು ಬಂದಿತು. ಈ ರೀತಿಯಾಗಿ ನಮ್ಮ ಹೃದಯದಲ್ಲಿ ನಾವು ಸ್ಥಿರತೆ ಉಳ್ಳವರಾಗಿ ನಂಬಿಕೆಯಿಂದ ಆರಾಧಿಸುವಾಗ, ಸ್ತುತಿಸುವಾಗ ದೇವರ ಮಹಿಮೆಯನ್ನು ನಿಶ್ಚಯವಾಗಿ ಅನುಭವಿಸಬಹುದಾಗಿದೆ. ಆ ರೀತಿಯಂಥ ಮಹಿಮೆ ನಮ್ಮ ಜೀವಿತಗಳಲ್ಲಿ ಕಾಣುವಂತೆ ಹೃದಯದಲ್ಲಿ ಸ್ಥಿರತೆ ಉಳ್ಳವರಾಗಿ, ನಂಬಿಕೆ ಉಳ್ಳವರಾಗಿ, ಭರವಸೆ ಉಳ್ಳವರಾಗಿ ದೇವರನ್ನು ಸ್ತುತಿಸಿ ಆರಾಧಿಸುತ್ತಾ ಸಮರ್ಪಣೆಯಿಂದ, ವಿಧೇಯತೆಯಿಂದ, ದೃಢತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಾವೀದನು ಪ್ರಾರ್ಥಿಸಿದ ಹಾಗೆ ದೇವರೇ, ನಮ್ಮ ಹೃದಯವು ಸ್ಥಿರವಾಗಿರಬೇಕು. ನಮ್ಮ ಜೀವಿತದಲ್ಲಿ ನಮ್ಮ ಮೇಲಿರುವಂಥ ನಂಬಿಕೆ, ಭರವಸೆಯಪ್ಪ ಕದಲದಂತೆ ಇರಬೇಕು. ಆಗ ನಾವು ಮಾಡುವಂಥ ಆರಾಧನೆ, ಸ್ತುತಿ, ಯಜ್ಞಗಳು ನಿನಗೆ ಮೆಚ್ಚುಗೆ ಆಗಿರುತ್ತದೆ. ನಿನ್ನ ಸನ್ನಿಧಾನವನ್ನು ಮುಟ್ಟುತ್ತದೆ. ನಿನ್ನ ವಿಶೇಷ ಅದ್ಭುತ ಕಾರ್ಯಗಳನ್ನು ಪರಲೋಕದಿಂದ ಇಳಿದು ಬರುವಂತೆ ಮಾಡುತ್ತದೆ. ತಿಳಿದು ದಿವಸ ಕರ್ತನೆ ಸಮರ್ಪಿಸ್ತಾ ಅದು ನಮ್ಮ ಕೊರತೆಗಳು ಏನೇನಿದೆಯೋ, ಕಳವಳಕ್ಕೆ ಕಾರಣಗಳು ಏನೇನಿದೆಯೋ ಅದೆಲ್ಲವನ್ನ ನೀಗಿಸು ರಾಜ. ನಿನ್ನ ವಿಶೇಷ ಕೃಪೆಗಳನ್ನು ಅನುಗ್ರಹಿಸು, ಬಲವನ್ನು ಅನುಗ್ರಹಿಸು ಕರ್ತನೆ. ಹೃದಯವು ಸ್ಥಿರಚಿತ್ತದಿಂದ, ತಾಳ್ಮೆಯಿಂದ, ಸಮಾಧಾನದಿಂದ ಮುನ್ನಡೆಯಲಿ. ಯೇಸುವಿನ ನಾಮದಲ್ಲಿ ತಡೆಗಳು ನೀಗಲಿ, ವಿಶೇಷ ಮಾರ್ಗಗಳು ತೆರೆಯಲ್ಪಡಲಿ. ಅದ್ಭುತಗಳನ್ನು ಮಾಡು ಕರ್ತನೆ. ನಿನ್ನ ಮಕ್ಕಳಿಗೋಸ್ಕರ ಅಡಿಪಾಯಗಳನ್ನು ಕದಲುವಂತೆ ಮಾಡಿ, ಬಂಧನಗಳು ಕಳಚುವಂತೆ ಮಾಡಿ, ಅತಿಶಯವಾದಂಥ ಮಾರ್ಗಗಳನ್ನು ತೆರೆದು ಘನಪಡಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಬೇಡುವಂಥ ಒಂದೊಂದು ಕಾರ್ಯದಲ್ಲೂ ಅದ್ಭುತ ನಡೆಯಲಿ. ನೀನು ಆ ರೀತಿಯಾಗಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ,
ಆಮೇನ್. ಆಮೇನ್.